ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಆಷಾಢ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಮೇಷರಾಶಿಯ ದೈವ ಫಲ ಹೇಗಿದೆ ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಥಿಕ ವಿಚಾರದಲ್ಲಿ ನೋಡುವಂಥದ್ದಾದರೆ, ಗುರು ಗ್ರಹ ತಮಗೆ ಉತ್ತಮ ಬೆಂಬಲವನ್ನು ನೀಡ್ತಾನೆ. ನಿಂತಿರ್ತಕ್ಕಂಥ ಹಣ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸಾಲದ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಆದರೆ ರಾಹುವಿನ ಪ್ರಭಾವದಿಂದ ಕೆಲವು ತಪ್ಪು ಹೂಡಿಕೆಗಳ ಅವಕಾಶಗಳು ಬರಬಹುದು. ಯಾರ ಮಾತು ಕೂಡ ಕೇಳಿ ಹೂಡಿಕೆಯನ್ನು ಮಾಡಕ್ಕೆ ಹೋಗಬೇಡಿ. ಆಷಾಢ ಮಾಸ ಆಗಿರೋದ್ರಿಂದ ಹೊಸ ವಾಹನ ಖರೀದಿ ಮತ್ತು ಜಾಗ ಖರೀದಿ ಏನು ಕೂಡ ಸದ್ಯದಲ್ಲಿ ಮಾಡಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ನೋಡುವಂಥದ್ದಾದರೆ, ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಗ್ರಹನು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲನ ನೀಡ್ತಾನೆ. ಹೊಸ ಜವಾಬ್ದಾರಿಗಳು ಬರಬಹುದು. ವೇತನದ ಹೆಚ್ಚಳದ ಸೂಚನೆಗಳಿವೆ. ಆದರೆ ರಾಹುವಿನಿಂದ ಸಹ ಉದ್ಯೋಗಿಗಳ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನೀವೇನಾದ್ರೂ ಉದ್ಯೋಗ ಬದಲಾವಣೆ ಮಾಡುವುದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಆತುರ ಬೇಡ. ಇನ್ನು ವ್ಯವಹಾರಸ್ಥರಿಗೆ ಕುಜದ ಅನುಗ್ರಹ ದೊರಕ್ತಾ ಇದೆ. ಧೈರ್ಯದಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ಲಾಭ ತಂದು ಕೊಡ್ತದೆ. ಆದರೆ ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗ್ತದೆ. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಆಷಾಢ ಮಾಸದಲ್ಲಿ ಹೊಸ ವ್ಯವಹಾರ ಆರಂಭಿಸೋಕ್ಕಿಂತ ಮುಂಚೆ ಈಗಿರುವಂತ ವ್ಯವಹಾರಗಳನ್ನ ಬಲಪಡಿಸಿಕೊಳ್ಳಿ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಶುಕ್ರ ಗ್ರಹ ಶುಭ ಫಲವನ್ನು ನೀಡ್ತಾನೆ. ಸಂಗಾತಿಯ ಬೆಂಬಲ ದೊರೆತದೆ. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗ್ತದೆ. ಆದರೆ ಕುಜನ ಪ್ರಭಾವದಿಂದ ಕೋಪ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸಣ್ಣ ವಿಚಾರ ಕೂಡ ದೊಡ್ಡದು ಮಾಡಕ್ ಹೋಗಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಆದರೆ ಶನಿ ಪ್ರಭಾವದಿಂದ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು. ಈ ಒಂದು ಅಮಾವಾಸ್ಯೆಯಲ್ಲಿ ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಪ್ರತಿ ದಿವಸ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಹನುಮತೆ ನಮಃ ಅನ್ನೋ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಪ್ರತಿ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಪ್ರತಿ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಈ ಒಂದು ಅಮಾವಾಸ್ಯೆ ನಂತರ ಆಷಾಢ ಮುಗಿಯುವವರೆಗೂ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಅಮಾವಾಸ್ಯೆ ನಂತರ ತಮ್ಮ ಅದೃಷ್ಟ ಸಂಖ್ಯೆ 1 ಮತ್ತು 9, ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ಇದಾಗಿತ್ತು ಮೇಷರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಲಾಗುವುದು. ಧನ್ಯವಾದಗಳು.